ದೇವ್ರಾಣಿಗೂ ನಾನು ಸಾರಿ ಕೇಳ್ತೀನಿ. ಈಗ ನನಗೆ ಸ್ವಲ್ಪ ಸಮಾಧಾನ ಆಗ್ತಿದೆ. ಅಂತೂ ನಿನಗೆ ಸಾರಿ ಕೇಳಬೇಕು ಅನಿಸ್ತಲ್ಲ. ನಿಜವಾಗ್ಲೂ ಕೇಳ್ತೀಯ ತಾನೆ? ಈ ಬುದ್ಧಿ ನಿನ್ ಮೊದಲೇನೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ವಲ್ಲ ಪುಟ. ಯಾಕೆ ಹೀಗೆ ಮಾಡಿದೆ? ಯಾಕೆ ಏನು ಅಂತೆಲ್ಲ ಕೇಳಬೇಡ ಅಮ್ಮ. ತಪ್ಪು ನಡೆದ್ಮೇಲೆ ತಾನೇ ನನಗೂ ಬುದ್ಧಿ ಬಂದಿದ್ದು. ನಾನು ಮಾಡಿರೋದು ತಪ್ಪು ಅಂತ ನನಗೆ ಅರ್ಥ ಆಗಿದೆ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಎಷ್ಟು ಒಳ್ಳೆ ಹುಡುಗಿನಿ ನೀನು. ಈಗ ನನ್ನ ನೆಮ್ಮದಿ ಅನಿಸ್ತಿದೆ ಕಣೆ. ದುಡುಕಿ ತಪ್ಪು ಮಾಡಿಬಿಟ್ಟೆ ಪುಟ ನೀನು. ಯೋಚನೆ ಮಾಡಬೇಡ. ಪರಿಗೆ ನೀನಂದ್ರೆ ತುಂಬಾನೇ ಇಷ್ಟ. ನೀನು ಸಾರಿ ಕೇಳಿದ್ರೆ ಅವಳು ಖಂಡಿತ ನಿನ್ನ ಕ್ಷಮಿಸ್ತಾಳೆ. ಅತ್ತೆ, ಇವಾಗೆಲ್ಲ ಸರಿ ಹೋಯ್ತು ತಾನೇ? ಇವಾಗ್ಲಾದ್ರೂ ಊಟ ಮಾಡ್ಬೋದಲ್ವಾ? ಖಂಡಿತ ಮಾಡ್ಬೋದು. ನನ್ನ ಮಗಳು ಎಲ್ಲಿ ಮಂಟತನಕ್ಕೆ ಬಿದ್ದು ಮತ್ತೆ ತಪ್ಪು ಮಾಡ್ತಾಳೆ ಅಂದ್ಕೊಂಡಿದ್ದೆ. ಆದ್ರೆ ನನ್ನ ನಿರೀಕ್ಷೆಗೂ ಮೀರಿ ಬದಲಾಗ್ಬಿಟ್ಟೆ ಕಣೆ ನೀನು. ನಾನು ಸಂಬಂಧ ಸುಧಾರ್ಸಕ್ ಹೋಗ್ತಿಲ್ಲ. ಬದಲಾಗಿ ಶಾಶ್ವತವಾಗಿ ಆ ಮನೆಯವ್ರ ನೆಮ್ಮದಿ ಕಿತ್ಕೊಳಕ್ ಹೋಗ್ತಿದ್ದೀನಿ. ನಾನೇನೋ ಸುಮ್ಮನೆ ತಮಾಷೆ ಮಾಡೋದಕ್ಕೆ ನೀವು ಕಂಡ್ಕೊಂಡ್ರಿ. ಅದರ ಅರ್ಥ ನಿಮ್ಗೂ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ತಾನೆ? ಐ ಲವ್ ಯು ಆರ್ತಿ. ನೀವಂದ್ರೆ ತುಂಬಾ 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 ಇಷ್ಟ ರೀ. ಬಿಡಲ್ಲ ಕಣೋ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಏನ್ ತಮಾಷೆನ? ಸದಾ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ಏ ಅಮ್ಮ, ಏನಾಯ್ತೆ? ಸಾರಿ. ಯಾಕಕ್ಕ? ಯಾರಿಗೆ ಆವಾಜ್ ಆಗ್ತದೆ? ಏನಾಯ್ತು? ಹುಚ್ಚ ಹಿಡ್ದಿದೆ ಅನ್ಸುತ್ತೆ ಕಣೆ. ಇದ್ಯಾವುದು ಒಳ್ಳೆ ಲಕ್ಷಣಗಳಲ್ಲ. ನಂಗೆ ಯಾಕೋ ಡೌಟ್ ಆಗ್ತಿದೆ. ಯಾವುದಕ್ಕೂ ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡೋಣವಾ? ಅದಿತಿ, ಸುಮ್ಮನಿರು, ಏನೇನೋ ಮಾತಾಡ್ಬೇಡ. ಅಮ್ಮು, ಏನಾಯ್ತೆ? ಕನ್ಸಾ? ಯಾರ ಬಗ್ಗೆ ಮಾತಾಡ್ತಿದ್ದೆ? ಇನ್ಯಾರ ಬಗ್ಗೆ ಅಕ್ಕ? ಆ ಸಿಡಕ್ ಮುತಿ ಸಿದ್ದಪ್ಪ ಶುಂಠಿ ಶಂಕರನ್ ಬಗ್ಗೆ. ವೇದಾಂತ್ ಅವ್ರ ಬಗ್ಗೆನಾ? ಯಾಕೆ ಅವ್ರೇನ್ ಮಾಡಿದ್ರು? ಏನು ಅಂತ ನನ್ಗೂ ಅರ್ಥ ಆಗ್ತಾ ಇಲ್ಲ ಅಕ್ಕ. ಆದ್ರೆ ಇದ್ರಲ್ಲಿ ಅವಂದೇ ಕೈವಾಡ ಇದೆ ಅನ್ಸುತ್ತೆ. ಯಾಕೆ ಇಷ್ಟು ಒಕ್ಟೊಕ್ಟಾಗಿ ಮಾತಾಡ್ತಿದ್ಯಾ ಅಕ್ಕ? ಕೈವಾಡನ ಸ್ವಲ್ಪ ಅರ್ಥ ಆಗೋ ಥರ ಹೇಳ್ಬಾರ್ದಾ? ಶುದ್ಧ ಪಚಾರಿ ಹಿಡ್ದಾಗ ಆಡ್ತಾಳೆ. ಹಲೋ, ಸಾರಿನಾ? ಕೇಳಿದ್ರೆ ಮಾತ್ರ ಫೋನು, ಇಲ್ಲ ಅಂದ್ರೆ ಇಲ್ಲ. ಸುಳ್ಳು ಸಾಕ್ಷಿ ಹೇಳಿ ಇನ್ಸಲ್ಟ್ ಮಾಡಿದಕ್ಕೆ ಐ ಆಮ್ ಸಾರಿ. ಲಿಫ್ಟಲ್ಲಿ ಅವನಿಗೆ ಸರಿಯಾಗಿ ಪಾಠ ಕಲಿಸ್ತೆ ಅಂತ ಅನ್ಕೊಂಡಿದ್ನಕ್ಕ. ಆದ್ರೆ ನಮ್ ಸ್ಕೀಮ್ ನಮ್ಗೆ ವಾಪಸ್ ಹೊಡಿತಾ ಅಂತ ಡೌಟು. ಹೌದಾ? ಅದೇಗೆ? ಇಂಟರ್ವ್ಯೂ ಸಖತ್ತಾಗಿತ್ತು. HR ಫುಲ್ ಅಪ್ರಿಷಿಯೇಟ್ ಮಾಡಿದ್ರು. ಕೆಲಸ ಪಕ್ಕ ಅನ್ನೋ ರೇಂಜ್ಗೆ ಮಾತಾಡಿದ್ರು. ಆದ್ರೆ ಸಂಜೆ ಕಾಲ್ ಮಾಡಿ ಕಾರಣನೇ ಇಲ್ಲದೆ ಬಾಸ್ ಕೆಲಸ ಕೊಡೋಕ್ಕಾಗಲ್ವಂತೆ. ಐ ಆಮ್ ಸಾರಿ ಅನ್ಬಿಡದ. ಅದಕ್ಕೂ ವೇದಾಂತ್ ಅವ್ರಿಗೂ ಏನ್ ಸಂಬಂಧ ಅಮ್ಮೋ? ಅವನೇ ಫಿಟ್ಟಿಂಗ್ ಇಟ್ಟಿರ್ತಾನೆ. ಇದೆಲ್ಲ ಶುಂಠಿ ಶಂಕರದ ಕಿತಾಪತಿ ಅನ್ನಿಸ್ತಾ ಇದೆ. ಅದ್ ಹೇಗ್ ಸಾಧ್ಯ ಅಕ್ಕ? ನಂಗೆ ಯಾಕೋ ಲಾಜಿಕ್ ಮಿಸ್ ಹೊಡಿತಾ ಇದೆ. ಆದ್ರೆ ನನಗೆ ಮಿಸ್ ಹೊಡಿತಾ ಇಲ್ಲ. ಜಗಳ ಮಾಡೋವಾಗ ನನಗೆ ಕೆಲಸ ಸಿಕ್ಕಿರೋ ವಿಚಾರ ಹೇಳಿದೆ. ಅವನದಕ್ಕೆ ಆಡ್ಕೊಂಡು ನಕ್ಕಿದ್ದ. ನಡ್ತಿರೋ ಎಲ್ಲ ಘಟನೆಗೂ ಏನೋ ಒಂದು ಲಿಂಕ್ ಇದೆ. ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಇದು ಶುಂಠಿ ಶಂಕರಂದ ಕೆಲಸ. ಅವ್ರ ಮನೆಯವರು ಎಲ್ಲರೂ ಶ್ರೀಮಂತರಲ್ವಾ? ಅವ್ರಿಗೆ ದುಡ್ಡಿನ ಅಹಂಕಾರ ಅಲ್ವಾ ಅಮ್ಮಕ್ಕ? ದುಡ್ಡಿರೋರೆಲ್ಲ ಹಾಗಿರಲ್ಲ ಅಂಜು. ಸುಮ್ನಿರಕ್ಕ, ಎಲ್ರೂ ಹಾಗೇನೆ. ಅವ್ರ ಬುದ್ಧಿನೇ ಅಷ್ಟು. ತಮಗ್ ಬೇಕಾದಾಗ ಒಳ್ಳೆಯವ್ರ ತರ ನಟಿಸ್ತಾರೆ. ಅವಶ್ಯಕತೆ ಮುಗಿದ್ಮೇಲೆನೆ ಅವ್ರ ನಿಜವಾದ ಬಣ್ಣ ಬಯಲಾಗೋದು. ನಾವೆಷ್ಟು ಹುಷಾರಲ್ಲಿದ್ದು ಸಾಕಾಗಲ್ಲ.
ಆ ಸಾರಿಕಾನೆ ದುಡ್ಡು ಬಂದ ಮೇಲೆ ಹೇಗೆ ಬದಲಾಗಿ ಜಂಬ ಪಡ್ತಿದ್ದಾಳೆ. ಅಂಥದ್ರಲ್ಲಿ ಹುಟ್ಟಾಗಿಂದ ಚಿನ್ನ ಸ್ಪೂನ್ ಬಾಯಲ್ಲಿ ಇಟ್ಕೊಂಡಿರೋ ವಿಕ್ಕಿ ಅವರು ಇನ್ನೊಂದ್ಸಲ ಅವ್ನು ನನ್ನ ಕೈಗೆ ಸಿಗ್ಲಿ ಅವ್ನ ಮೂತಿ ಮೇಲೆ ಪಂಚ್ ಮಾಡ್ಬಿಡ್ತೀನಿ. ಹೂವೆ ದ್ರಾವೆ ಸಿಡ್ಕಪ್ಪ. ಏ ಮಲ್ಕೊಳ್ರೆ. ಅಂಜು ಸ್ವಲ್ಪ ಸರ್ಕೊಂಡ್ ಮಲ್ಕೊಳ್ಳೆ, ಶೆಕೆ ಆಗ್ತಿದೆ, ಆಮೇಲೆ ನಿದ್ದೆ ಬರಲ್ಲ. ರಾತ್ರಿ ಏನಾದ್ರೂ ಒದ್ದಾಡ್ ಮೈ ಮೇಲೆ ಕಾಲ್ ಹಾಕ್ಬೇಕಲ್ಲ, ನೆಲ ಕಂಟಿಸ್ಬಿಡ್ತೀನಿ. ಸುಮ್ ಮಲ್ಕೊಳ್ಳೆ, ನೀನೇನ್ ಒದ್ದಾಡೋದೇ ಇಲ್ಲ ನೋಡು. ಆರ್ಡರ್ ರೆಡಿ ಇದೆ ತಾನೆ, ಹೋಗಿ ಸರ್ವ್ ಮಾಡು, ಅದು ನಿಂದೆ ಟೇಬಲ್. ಅಲ್ಲಿರೋರು ಅವಾಗ ಅವಾಗ ಇಲ್ಲಿಗೆ ಬರ್ತಿರ್ತಾರೆ. ಹುಡುಗಿ ಸರ್ವ್ ಮಾಡೋದು ನೋಡಿದ್ರೆ ಅವ್ರು ರೇಗಾಡ್ಬಿಡ್ತಾರೆ. ಇವ್ರ ಸವಾಸನೆ ಬೇಡಪ್ಪ, ನೀನೇ ಹೋಗಿ ಸರ್ವ್ ಮಾಡು. ಹಾಗೇನಿಲ್ಲ, ಈಗ ತಾನೇ ಮದುವೆ ಆಗಿದ್ದೀರಾ, ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ. ಬೈ ದ ವೇ, ಹನಿಮೂನ್ಗೆ ಎಲ್ಲಿ ಪ್ಲಾನ್ ಮಾಡಿದ್ದೀರಾ? ಯು ಗೈಸ್ ಜಸ್ಟ್ ಡಿಸೈಡ್ ದ ಪ್ಲೇಸ್, ಮಿಕ್ಕಿದೆಲ್ಲ ಅರೇಂಜ್ಮೆಂಟ್ಸ್ ನಾನು ಮಾಡ್ತೀನಿ. ಸುಮ್ನಿರಣ್ಣ, ಎಲ್ಲಿಗೆ ಹನಿಮೂನ್? ಇವ್ರು ನ್ಯೂ ವೆಂಚರ್ ಸ್ಟಾರ್ಟ್ ಮಾಡ್ತಾ ಇದಾರೆ, ಸೊ ಟೈಮ್ ಇಲ್ಲ ಅಂತಿದ್ದಾರೆ. ದಟ್ಸ್ ಗ್ರೇಟ್ ಸಾರ್ಥಕ್. ಆದ್ಯಾ, ಹನಿಮೂನ್ಗೆ ಯಾವತ್ತಾದ್ರೂ ಪ್ಲಾನ್ ಮಾಡ್ಬೋದು, ಆದ್ರೆ ಬಿಸ್ನೆಸ್ ನ ಕರೆಕ್ಟ್ ಟೈಮ್ಗೆ ಸ್ಟಾರ್ಟ್ ಮಾಡ್ಬೇಕು. ಗುಡ್ ಸಾರ್ಥಕ್. ಇನ್ನೊಂದ್ಸಲ ಹೇಳಿ ಅವಳಿಗೆ. ಸುಮ್ನಿರಣ್ಣ, ನೀನೊಬ್ಬ ಕಮ್ಮಿ ಇದ್ದೇವೆ ನನ್ ಸಪೋರ್ಟ್ ಮಾಡಕ್ಕೆ. ಅಲ್ಲ, ಇನ್ನೇನ್ ಮುದುಕರಾದ್ಮೇಲೆ ಹನಿಮೂನಿಗೆ ಹೋಗಕ್ಕಾಗತ್ತೆ? ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋದೇ 7 ಹೆಸರಲ್ಲಿ. ಆದ್ಯ ಆರ್ಗ್ಯಾನಿಕ್ ನನ್ನ ಡ್ರೀಮ್ ಪ್ರಾಜೆಕ್ಟ್. ಆಕ್ಚುಲಿ ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ಬಂದೆ. ದಟ್ಸ್ ಎಕ್ಸಲೆಂಟ್ ಸಾರ್ಥಕ್. ಇಫ್ ಐಮ್ ನಾಟ್ ರಾಂಗ್, ನಾವು ಇದ್ರ ಬಗ್ಗೆ ಆಲ್ರೆಡಿ ಒಂದ್ಸಲ ಮಾತಾಡಿದ್ವಿ ಅನ್ಸುತ್ತೆ. ಯಾ, ನೀವು ಸಪೋರ್ಟ್ ಮಾಡಿದ್ಮೇಲೆ ಈ ಪ್ರಾಜೆಕ್ಟ್ಗೆ ಜೀವ ಬಂದಿದೆ. ಇನಿಷಿಯಲಿ ನಿಮ್ಮ ಆಫೀಸ್ ಸ್ಪೇಸ್ನ ಯೂಸ್ ಮಾಡೋಣ ಅಂತಿದ್ದೀನಿ. ಒಂದ್ಸಲ ಪ್ರಾಜೆಕ್ಟ್ ಟೇಕ್ ಆಫ್ ಆದಮೇಲೆ ಬೇರೆ ಕಡೆ ಜಾಗ ಹುಡುಕಿ ಶಿಫ್ಟ್ ಮಾಡೋಣ ಅಂತ ಇದ್ದೀನಿ. ನೋ ಪ್ರಾಬ್ಲಮ್ ಸಾರ್ಥಕ್. ಸ್ಟಾರ್ಟ್ಅಪ್ಗಳನ್ನ ಎಂಕರೇಜ್ ಮಾಡೋದೇ ನನ್ನ ಕೆಲಸ. ಡೋಂಟ್ ವರಿ, ನಿಮ್ಮ ವರ್ಕರ್ಸ್ ಎಂಪ್ಲಾಯೀಸ್ಗಳಿಗೆ ಆಫೀಸ್ ಸ್ಪೇಸ್ ನಾನು ಕೊಡ್ತೀನಿ. ಥ್ಯಾಂಕ್ ಯು ವೇದಾಂತ್. ಆದರೆ ಒಂದೇ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮಾ? ಏನು? ಈ ಆರ್ಗ್ಯಾನಿಕ್ ಫುಡ್ಸ್ ಮತ್ತು ಆರ್ಗ್ಯಾನಿಕ್ ಅಗ್ರಿಕಲ್ಚರಲ್ಲಿ ಲೇಡೀಸ್ಗೆ ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಲೇಡೀಸ್ನೇ ರಿಕ್ರೂಟ್ ಮಾಡೋಣ. ಅಂದರೆ ಡೈಲಿ ನಾನು ಲೇಡೀಸ್ ಮುಖ ನೋಡ್ಬೇಕಾ? ನನ್ನ ಆಫೀಸ್ ತುಂಬ ಹೆಣ್ಮಕ್ಳು ಓಡಾಡ್ತಿರ್ತಾರ. ಅಣ್ಣ, ಸಾರ್ಥಕ್ ಈ ಪ್ರಾಜೆಕ್ಟ್ ಬಗ್ಗೆ ತುಂಬಾ ಕನ್ಸಿಟ್ಕೊಂಡಿದ್ದಾರೆ. ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಕಣೋ, ಅನಿವಾರ್ಯ ಇದು. ಇದನ್ನ ಜೆಂಟ್ಸ್ ಮಾಡಕ್ ಆಗಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಇಲ್ಲ ಅನ್ಬೇಡ. ಓಕೆ, ಬಟ್ ಒನ್ ಕಂಡೀಷನ್. ಯಾವುದೇ ಕಾರಣಕ್ಕೂ ಹುಡುಗಿರ್ ವಿಚಾರ ನನ್ನ ತನಕ ಬರ್ಕೊಡುತ್ತೆ. ಆ್ಯಂಡ್ ಆಲ್ಸೋ ಹುಡುಗಿರ ಜೊತೆ ನನ್ನ ಇಂಟ್ರಾಕ್ಷನ್ ಇರ್ಕೊಡು. ಖಂಡಿತ, ಅದನ್ನು ನಾನು ನೋಡ್ಕೊಳ್ತೀನಿ. ಆ ರೀತಿ ಏನೂ ಆಗಲ್ಲ. ಓಕೆ, ಡನ್. ಥ್ಯಾಂಕ್ ಯು ವೇದಾಂತ್, ಥ್ಯಾಂಕ್ ಯು ಸೋ ಮಚ್. ನಾವಿನ್ನು ಹೊರಡೋಣ. ಬಾಯ್ ಅಣ್ಣ. See you, Adya. ಓಕೆ, See you, Sadak. Bye. ಹಲೋ, ಐಸ್ ಕ್ರೀಮ್ ಪಾರ್ಲರಲ್ಲಿದ್ದೀನಿ. ಲೊಕೇಶನ್ ಕಳಿಸ್ತೀನಿ, ಇಲ್ಲಿಗೆ ಬಂದ್ಬಿಡಿ. ಓಕೆ. ಚಿಕ್ಕಮ್ಮ, ಚಿಕ್ಕಮ್ಮ. ಅಣ್ಣ, ಅದಕ್ಕೆ ಅಣ್ಣ ಹೇಗಿದ್ಯಾ? ಅದಕ್ಕೆ ಹೇಗಿದ್ದೀರಾ? ಏನಣ್ಣ ಇದು, ಹೇಳ್ದೆ ಕೇಳ್ದೆ ಎಂಟ್ರಿ ಕೊಟ್ಬಿಟ್ಟಿದ್ಯಾ? ನಾವು ನೋಡ್ತಿರೋದು ನಿಜ ತಾನೇ? ನಾವ್ ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇರ್ರೆ ಒಂದ್ ನಿಮಿಷ, ಬರೀ ಪ್ರಶ್ನೆ ಕೇಳೋದೇ ಆಯ್ತು, ಉತ್ತರ ಹೇಳೋಕ್ ಬಿಡಿ. ಮದ್ವೆ ಆದ ಹೊಸರಲ್ಲಿ ಫಸ್ಟ್ ಇಲ್ಲಿಗೆ ಬರ್ಬೇಕು ಅಂತ ಬಂದಿದ್ದೀವಿ. ಅರೆ ಆದ್ಯ, ಸಾರ್ಥಕ್, ನೀವಿಬ್ರು ಬಂದಿದ್ದೀರಿ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಒಂದ್ ಮಾತು ತಿಳಿಸೋದಲ್ವಾ? ನಾನೇನು ತಯಾರಿನೇ ಮಾಡ್ಕೊಂಡಿಲ್ಲ, ಆದ್ರೂ ನೀವಿಬ್ರು ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ಆ ತಯಾರಿ ಯಾವ್ದು ಇಲ್ದೆ ನಾರ್ಮಲ್ ಆಗಿರ್ಲಿ ಅಂತಾನೆ ಹೇಳ್ದೆ ಬಂದಿದೀವಿ. ಆಗ್ಲಿ, ಬಂದಿದ್ದು ಒಳ್ಳೇದೇ ಆಯ್ತು. ಅದ್ ಸರಿ, ನೀವ್ ಬಂದಿದ್ ಕಾರ್ ಶಬ್ದನೇ ಆಗ್ಲಿಲ್ಲ.
ಬಾಮ್ಮ ಒಳಗೆ. ಚಿಕ್ಕಮ್ಮ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಮಾಡಿರೋ ತುಂಬಾನೇ ದೊಡ್ಡ ತಪ್ಪು. ಅಯ್ಯೋ ಏನೇನ ಹೇಳು. ನಾನು ನಡ್ಕೊಂಡಿರೋ ರೀತಿಯಿಂದ ನಿನ್ ಮನ್ಸಿಗೆ ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು ಚಿಕ್ಕಮ್ಮ. ನನ್ನ ಬುದ್ಧಿಗೆ ಅದೇನ್ ಬಂದಿತ್ತೋ ಗೊತ್ತಿಲ್ಲ, ತುಂಬಾ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸಿ ಚಿಕ್ಕಮ್ಮ. ಇದ್ರೆ ಎರಡೆರಡು ಹೊಡೆದ್ಬೇಡಿ. ಅಯ್ಯೋ ಅಯ್ಯೋ ಸಾರಿಕಾ, ಏನಮ್ಮ ಮಾಡ್ತಿದ್ಯಾ? ತಪ್ಪು ಯಾರು ಮಾಡಲ್ಲ ಹೇಳು, ಎಲ್ಲರೂ ಮಾಡ್ತಾರೆ. ಆಗಿದ್ದಾಗೋಯ್ತು, ಎಲ್ಲ ಮರ್ತು ಬಿಡೋಣ, ಎಲ್ಲ ಬಿಟ್ಟು ಮುಂದಕ್ಕೆ ಹೋಗೋಣ. ಎಲ್ಲ ಬಿಟ್ಟು ಮುಂದಕ್ಕೆ ಹೋಗೋದಲ್ಲ ಚಿಕ್ಕಮ್ಮ, ಎಲ್ಲ ನಿನ್ಗೆ ಗೊತ್ತಾಗುತ್ತೆ. ಎಷ್ಟು ತಮಾಷೆ ಮಾಡ್ತೀಯ ನೀನು? ಅರೆ ಸಾರ್ಥಕ, ಆದ್ಯಾ, ಯಾವಾಗ ಬಂದ್ರಿ? ಇವಾಗ ಬಂದ್ವಿ ಮಾವ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸಾರಿ ಚಿಕ್ಕಪ್ಪ. ಅಲ್ಲಿ ಹಾಕ್ಬಿಡಮ್ಮ. ಚೆನ್ನಾಗಿದ್ದೀರಾ ಚಿಕ್ಕಪ್ಪ? ಓಹ್, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಿ? ಮದ್ವೆ ಗಂಡು ಹೆಣ್ಣು? ಓಹೋ, ನಾವು ಸೂಪರ್. ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಆರ್ತಿ, ಆ ಸ್ವೀಟ್ ಬ್ಯಾಗ್ ತಗೊಂಬಮ್ಮ. ಎಷ್ಟು ಆತ್ರನೇ ನಿನಗೆ? ಸ್ವೀಟ್ ಎಲ್ಲ ತಂದಿದ್ದೀರಾ ಅಂದ್ರೆ ಏನೋ ಸ್ಪೆಷಲ್ ಇರಬೇಕು. ಏನು ವಿಶೇಷ? ವಿಶೇಷ ಆಮೇಲೆ ತಿಳ್ಕೊಳ್ಳೋಣ ಇರೋ. ಅಲ್ಲ ರೀ, ನಾವೇ ಕೇಟ್ರಿಂಗ್ ಮಾಡೋರು, ಕಡೆ ಪಕ್ಷ 10 kg ಆದ್ರೂ ಸ್ವೀಟು ಮನೇಲಿ ಬಿದ್ದಿರುತ್ತೆ. ಯಾಕ್ರಿ ದುಡ್ಡು ಕೊಟ್ಟು ಹೊರಗಡೆಯಿಂದ ಸ್ವೀಟ್ ತರ್ತೀರಾ? ಅಯ್ಯೋ, ಒಂದು ಬಾಕ್ಸ್ ಸ್ವೀಟ್ ನಿಂದ ನಮ್ ಗಂಟೇನು ಖರ್ಚಾಗೋಲ್ಲ. ನಮ್ಮ ಹತ್ರ ಗಂಟಿದ್ರೆ ತಾನೇ ಖರ್ಚಾಗೋದು. ಅಯ್ಯೋ, ಸ್ಪೆಷಲ್ ನ್ಯೂಸ್ ಇದೆ ಪರಿ, ಅದಕ್ಕೆ ಸ್ವೀಟ್ ತಂದಿದ್ದು. ಮನೇಲಿ ಮಾಡಿರೋ ಸ್ವೀಟು ಯಾವಾಗ್ಲೂ ತಿನ್ನೋದು ಇದ್ದೇ ಇರುತ್ತೆ ಅಲ್ವಾ? ಸ್ಪೆಷಲ್ ನ್ಯೂಸಾ? ಏನ್ ಹೇಳಿಪ್ಪ? ಸ್ಪೆಷಲ್ ನ್ಯೂಸ್ ಏನಪ್ಪಾ ಅಂದ್ರೆ, ನಾಳೆ ನಮ್ಮ ಆರ್ತಿ ನೋಡೋದಕ್ಕೆ ಸಂಬಂಧ ಬರ್ತಾ ಇದೆ. ಇದು ಬರೀ ಸ್ಪೆಷಲ್ ಅಲ್ಲ, ಸಿಕ್ಕಾಪಟ್ಟೆ ಸ್ಪೆಷಲ್ ನ್ಯೂಸ್. ಹುಡುಗ ಯಾರ್ರಿ? ಫೋನ್ನಲ್ಲೇ ಹೇಳ್ಬೋದಾಗಿತ್ತಲ್ಲ. ಅದೇ ನಮ್ಬಿ. ಅದಿತಿ, ಒಂದ್ ಗ್ಲಾಸ್ ನೀರ್ ತಂದು ಕೊಡಮ್ಮ ಕುಡಿಯಕ್ಕೆ. ರೀ, ನೀರು ಆಮೇಲೆ ಕುಡೀರಂತೆ, ವಿಷಯ ಏನು ಅಂತ ಹೇಳ್ರಿ ಬೇಗ. ವಿಕ್ಕಿ ಮನೆಯವರೇ ಸಂಬಂಧ ಕೇಳಿ ಕಳಿಸಿರ್ಬೋದಾ? ಇವತ್ತೇ ಹೇಳ್ತೀರಾ ಇಲ್ಲ ನಾಳೆ ಹೇಳ್ತೀರಾ? ಹೇಳ್ತೀನಿ ರೀ, ಅದೇನ್ ಆತ್ರ ನಿನ್ಗೆ? ಅದೇ ನಮ್ ವಿನಾಯಕಣ್ಣ ಇದಾರಲ್ಲ, ನಮ್ ರೂಟ್ ನಲ್ಲಿ ದಿನ ಬರ್ತಾರಲ್ಲ, ಬ್ಯಾಂಕಲ್ಲಿ ಕ್ಲರ್ಕ್ ಆಗಿದಾರಲ್ಲ, ಅವ್ರ ಮಗ ಗೌತಮ್ಗೆ ನಮ್ಮ ಆರ್ತಿನ ಕೇಳ್ತಾ ಇದ್ರು. ಅಯ್ಯೋ, ಎಂತ ಒಳ್ಳೆ ಸುದ್ದಿ ತಂದಿದ್ದೀರ ರೀ. ಯಾವಾಗ ಬರ್ತಾರಂತೆ? ಏನ್ ಗೊತ್ತಾ, ನಮ್ಮ ಆರ್ತಿ ಸೀರೆಗಳೆಲ್ಲ ಒಗ್ದೊಗ್ದು ಹಳೇದಾಗ್ಬಿಟ್ಟಿದೆ. ಒಂದು ಹೊಸ ರೇಷ್ಮೆ ಸೀರೆ ತೆಗಿಬೇಕು ರೀ. ಸ್ವಲ್ಪ ಸಮಾಧಾನ ಮಾಡ್ಕಳೆ. ಒಂದೇ ಉಸಿರಿಗೆ ಮಾತಾಡಿ BP ರೈಸ್ ಮಾಡ್ಕೋಬೇಡ. ನಾನು ಎಲ್ಲ ಮಾತಾಡಿದ್ದೀನಿ. ಗೌತಮ್ನು ಕೂಡ ತುಂಬಾ ಸಲ ನೋಡಿದ್ದೀನಿ. ಅವನು ಅವ್ರ ಅಪ್ಪನ್ನ ಬಸ್ ಸ್ಟ್ಯಾಂಡ್ಗೆ ಬಿಡೋದಕ್ಕೆ ತುಂಬಾ ಸಲ ಬಂದಿದ್ದಾನೆ. ಒಳ್ಳೆ ಹುಡುಗ. ಹುಡುಗ ಏನ್ ಮಾಡ್ಕೊಂಡಿದ್ದಾನೆ? ಸಂಬಳ ಎಷ್ಟು? ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡಪ್ಪ ರೀ. ಒಳ್ಳೆ ಕೆಲಸದಲ್ಲಿದ್ದಾನೆ ಹುಡುಗ. ಸಂಬಳನೂ ಕೂಡ ತುಂಬಾ ಚೆನ್ನಾಗಿದೆ. ಅಯ್ಯೋ, ನಿಮ್ಮ ಮಾತಿನಂತೆ ಆಗ್ಲಿ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಏನ್ ಹೇಳ್ಬೇಕು ಅಂತಾನೆ ತೋಚ್ತಾ ಇಲ್ಲ. ನೀನೇನು ಹೇಳೋದೇ ಬೇಡ, ನಿನ್ ಮುಖ ನೋಡಿದ್ರೆ ಸಾಕು, ಎಲ್ಲ ಗೊತ್ತಾಗೋಗ್ಬಿಡತ್ತೆ. ಅಂತೂ ನಮ್ಮ ಅಮ್ಮನ ಕನ್ಸು ಈಡೇರೋ ಕಾಲ ಬಂದೇ ಬಿಡ್ತು. ನೀವೇ ಮಾತಾಡ್ಕೊಂಡು ಇದ್ಬಿಟ್ರೆ ಹೇಗೆ? ಹೊಸ ಜೋಡಿ ಮನೆಗೆ ಬಂದಿದ್ದಾರೆ, ಮೊದಲನೇ ಸಲ. ಇವತ್ತು ಅವ್ರಿಗೆ ಒಬ್ಬಟ್ಟು ಊಟ ಆಗ್ಲೇಬೇಕು. ಅಯ್ಯೋ ಚಿಕ್ಕಪ್ಪ, ಅದೆಲ್ಲ ಏನು ಬೇಡ. ಹಲೋ, ನಮ್ಮ ಮನೇಲಿ ನಮ್ದೇ ರೂಲ್ಸು, ನಾವ್ ಹೇಳ್ದಷ್ಟು ಕೇಳ್ಬೇಕು. ಹೌದು,
ಆರ್ತಿ ಅಮ್ಮು ಅದಿತಿ ಅಂಜಲಿ ಭರ್ಜರಿ ಅಡುಗೆ ತಯಾರಾಗಬೇಕು. ಅದಕ್ಕೆ ನಾವೇನು ಮಾಡಬೇಕು? ಎಲ್ಲ ರೆಡಿ ಮಾಡ್ಕೋಬೇಕು. ಬಾ 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 ಬಾ, ಬೇಗ ಬನ್ರಿ ನೀವೂ. ಬಾಸ್, ಇಷ್ಟು ಅರ್ಜೆಂಟಾಗಿ ಇಲ್ಲಿಗೆ ಯಾಕೆ ಬರಕ್ಕೆ ಹೇಳಿದ್ರಿ? ನಿಮ್ಮ ಮದುವೆ ಏನಾದರೂ ಫಿಕ್ಸ್ ಆಯ್ತಾ? ಪಾರ್ಟಿ ಕೊಡಿಸ್ತೀರಾ? ಯಾಕೆ ಈ ಮಂತ್ ಸ್ಯಾಲ್ರಿ ಬೇಡವಾ? ಏನು ಬಾಸ್ ನೀವು ಮೂಡ್ ಚೇಂಜ್ ಮಾಡೋಕ್ಕೆ ಒಂದು ಕಾಮಿಡಿ ಮಾಡಿದ್ರೆ ಡೈರೆಕ್ಟಾಗಿ ಹೊಟ್ಟೆಗೆ ಕಣ್ಣಾಕ್ತೀರಾ? ಆಯ್ತು ಹೇಳಿ ಬಾಸ್. ಒಂದು ನೋಟಿಸ್ ಕೊಡಬೇಕು, ಪಾಯಿಂಟ್ಸ್ ಹೇಳ್ತೀನಿ ಬರ್ಕೊಳ್ಳಿ. ಈ ಕ್ಯಾಬಿನ್ ಒಳಗೆ ಕಡ್ಡಾಯವಾಗಿ ಹೆಣ್ಣು ಮಕ್ಕಳು ಬರುವ ಹಾಗಿಲ್ಲ. ಬಾಸ್, ಈ ಕಾಫಿ ಶಾಪ್ ನಮ್ದಲ್ಲ ಬಾಸ್, ಇದು ನಡೀತಾ ಇರೋದೇ ಹುಡುಗಿರಿಂದ. ಶಟ್ ನೋಟಿಸ್ ಅಂಟಿಸ್ಬೇಕಾಗಿರೋದು ಇಲ್ಲಲ್ಲ ನಮ್ಮ ಆಫೀಸಲ್ಲಿ. ಓಹ್, ನಮ್ಮ ಆಫೀಸಾ ಬಾಸ್? ನಮ್ಮ ಆಫೀಸಾ? ಆಲ್ರೆಡಿ ನಮ್ಮ ಆಫೀಸಲ್ಲಿ ಒಂದು ಹೆಣ್ಣು ಸೊಳ್ಳೆನೂ ಇಲ್ಲ. ಯಾರಿಗೆ ಬಾಸ್ ಈ ನೋಟಿಸು? ಅಧಿಕ ಪ್ರಸಂತನ ಮಾಡದೆ ಹೇಳಿದಷ್ಟನ್ನು ಮಾತ್ರ ಬರ್ಕೊಳ್ಳಿ. ಮಹಿಳೆಯರು ಆಫೀಸಿನಲ್ಲಿ ಅವರಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಬಿಟ್ಟು ಹೋಗುವ ಹಾಗಿಲ್ಲ. ಬರ್ಕೊಳ್ರಿ. ಒಂದು ವೇಳೆ ಬಿಟ್ಟು ಹೋದರೆ ಆ ವಸ್ತುಗಳನ್ನು ಹಿಂದಿರುಗಿಸಲಾಗುವುದಿಲ್ಲ. ಬರ್ಕೊಳ್ಳಿ. ಮಹಿಳೆಯರು ಅನಾವಶ್ಯಕವಾಗಿ ಮಾತನಾಡುತ್ತಾ ಕಾಲಹರಣ ಮಾಡುವ ಹಾಗಿಲ್ಲ. ಯಾವ್ದನ್ನ ಫಾಲೋ ಮಾಡಿದ್ರು ಲೇಡೀಸ್ ಇದನ್ನ ಮಾತ್ರ ಮಾಡಲ್ಲ. ಅವರು ಮಾತಾಡೋದ್ರಿಂದನೇ ಮಾತಾಡಿರು ಅಂತ ಫೇಮಸ್ ಆಗಿದ್ದಲ್ವಾ? ಬಾಸ್, ನಮ್ಮ ಆಫೀಸಲ್ಲಿ ಇಷ್ಟೆಲ್ಲ ನೋಟಿಸ್ಗಳು ಹಾಕ್ಸೋ ಅವಶ್ಯಕತೆ ಇದೆಯಾ ಬಾಸ್? ಹುಡುಗಿರೇ ಇಲ್ದೇ ಇರೋ ಆಫೀಸಲ್ಲಿ ಹುಡುಗಿರ ಬಗ್ಗೆ ನೋಟಿಸ್ ಹಾಕ್ಸಿ ಅನಾವಶ್ಯಕವಾಗಿ ಹುಡುಗರಿಗೆ ಉರಿಸ್ತಿರಲ್ಲ ಬಾಸ್. ರೀಸನ್ ಇಲ್ಲದೆ ಒಂದು ಕೆಲಸದ ಮೇಲೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾನು ಹುಚ್ಚ ಅಂದ್ರೆ ಬಾಸ್, ನಮ್ಮ ಆಫೀಸ್ಗೆ ಹುಡುಗಿರು ಬರ್ತಾರಾ? ಅನ್ಫಾರ್ಚುನೇಟ್ಲಿ ಎಸ್. ಅದು ಸಾರ್ಥಕ್ ಕಂಪ್ನಿ. ಶ್ರೀಕಾಂತ್ ಅವರೇ, ಹಲೋ. ಏನಿಲ್ಲ ಬಾಸ್, ಸ್ವರ್ಗ ಹಂಗೆ ರಪ್ ಅಂತ ಒಂದ್ಸತಿ ಬಂದೋಯ್ತು. ಬಾಸ್, ನೀವು ಕಾಮಿಡಿ ಮಾಡ್ತಾ ಇಲ್ಲ ತಾನೇ? ಕಾಮಿಡಿ ಮಾಡೋದಕ್ಕೆ ನಾನೇ ನೀವೇನ್ರಿ? ಹೌದಲ್ವಾ? ನೀವು ನೀವಾಗೇ ಇರಿ, ನಾನು ನಾನಾಗೇ ಇರ್ತೀನಿ. ಯಾವುದಕ್ಕೂ ನೀವು ಮನ್ಸು ಚೇಂಜ್ ಮಾಡದೇ ಇದ್ರೆ ಸಾಕು. ಮೊದಲು ಈ ನೋಟಿಸ್ನ ಆಫೀಸಲ್ಲೆಲ್ಲ ಅಂಟಿಸ್ಬಿಡ್ತೀನಿ. ಅಣ್ಣ, ಹನಿಮನಿಗೆ ಎಲ್ಲಿ ಪ್ಲಾನ್ ಮಾಡಿದ್ಯಾ? ಸ್ವಿಟ್ಜರ್ಲ್ಯಾಂಡಾ, ನ್ಯೂಜಿಲ್ಯಾಂಡಾ? ಎಲ್ಲೂ ಇಲ್ಲ ಕಣೆ. ನಾನು ಆದ್ಯ ಆರ್ಗ್ಯಾನಿಕ್ಸ್ ಅಂತ ಇವಳ ಹೆಸರಲ್ಲಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ. ಸೊ ಕೆಲಸ ಜಾಸ್ತಿ, ಟೈಮೇ ಇಲ್ಲ. ಸಾಕು ಸುಮ್ಮನಿರ್ರೆ. ಕಂಗ್ರಾಟ್ಸ್ ಅಣ್ಣ, ಹೊಸ ಕಂಪ್ನಿನ ಒಳ್ಳೇದಾಗ್ಲಿ. ಅಮೂಲ್ಯ, ಬಾರೆ ಸಾಕು. ತೊಳೆದಿರೋ ಪಾತ್ರೆ ಎಸತಿ ಅಂತ ತೊಳಿತ್ಯಾ? ಎಲ್ಲ ಪಾತ್ರೆಗಳನ್ನ ತೊಳ್ಬಿಟ್ಟೆ, ಫುಲ್ಲು ಕ್ಲೀನು. ಊಟ ಮಾಡುವಾಗ ಯಾವ್ದೋ ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗಿದ್ದೆ ಅಂದ್ಯಲ್ಲ, ಬಟ್ ರಿಸಲ್ಟ್ ಏನಾಯ್ತು ಅಂತ ಹೇಳಲೇ ಇಲ್ಲ. ಅದನ್ನೇನ್ ಕೇಳ್ತೀರಾ? ಅದಕ್ಕೆ ಆಲ್ಮೋಸ್ಟ್ ಜಾಬ್ ಆಗಿತ್ತು, ಆದ್ರೆ ಸೆಂಟ್ರಲ್ ಕತ್ತೆ ಅಡ್ಡ ಬಂದಿದ್ರಿಂದ ಕೆಲಸ ತಪ್ಪೋಯ್ತು. ಏನು ಕತ್ತೆನಾ? ಏನಿಲ್ಲ ಬಿಡಿ, ಅದಕ್ಕೆ ಈಗ ಯಾಕೆ ಅದ್ರ ಬಗ್ಗೆ? ಅಮ್ಮು, ನಮ್ಮ ಕಂಪ್ನಿಲಿ ಮ್ಯಾನೇಜರ್ ಮತ್ತೆ ಅಡ್ಮಿನ್ ಪೋಸ್ಟ್ಗೆ ವೇಕೆನ್ಸಿ ಖಾಲಿ ಇದೆ, ನೀನು ಅಪ್ಲೈ ಮಾಡ್ಬೋದು. ಏ ಹೌದಲ್ವಾ, ಕರೆಕ್ಟು. ಆದ್ರೆ ಸ್ಟ್ರಿಕ್ಟ್ಲಿ ಯಾವುದೇ ರೀತಿ ರೆಕಮೆಂಡೇಶನ್ ಇರಲ್ಲ. ಅಣ್ಣ, ಬೆರಳ್ ತೋರಿಸಿದ್ರೆ ಬಾಡಿನೇ ನುಂಗೋ ಜನ ನಾವು. ಈ ಅಮೂಲ್ಯಂಗೆ ಯಾವ ರೆಕಮೆಂಡೇಶನ್ ಬೇಕಾಗಿಲ್ಲ. ನಾವ್ ಒಂಥರ ಜೀವಂತ ದಂತಕಥೆ ಇದ್ದಂಗೆ, ಗೊತ್ತಲ್ವಾ?
ಎಷ್ಟು ಅಂತ ಮೆರಿತೀಯೇ, ನೀನ್ ಸುಖವಾಗಂತೂ ಇರಕ್ಕಾಗಲ್ಲ. ಒಂದ್ ವೇಳೆ ಆಗುತ್ತೆ ಅಂದ್ರೂ ನಾನ್ ಬಿಡಲ್ಲ.